ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಮಹಾರಾಷ್ಟ್ರದ ಶ್ರೇಷ್ಠ ಸಂತ ಏಕನಾಥ್ ಒಂದು ಸಲ ಕಾಶಿಗೆ ಹೋಗಿರ್ತಾರೆ. ಕಾಶಿಯಲ್ಲಿ ಗಂಗಾ ನದಿಯ ಪುಣ್ಯಸ್ನಾನ ಮಾಡಿ ವಾಪಸ್ ಬರ್ತಿರ್ಬೇಕಾದ್ರೆ ಒಂದು ದೊಡ್ಡ ಬಿಂದಿಗೆಯಲ್ಲಿ ಗಂಗಾಜಲವನ್ನು ತಗೊಂಡು ವಾಪಸ್ ಬರ್ತಾ ಇರ್ತಾರೆ. ಅಷ್ಟು ದೂರಿಂದ ಕಾಶಿಯಿಂದ ತಮ್ಮ ಊರಿಗೆ ಬರಬೇಕಾದ್ರೆ ನಡ್ಕೊಂಡು ಬರ್ತಾ ಇದ್ದಾರೆ. ಆ ಬಿಂದಿಗೆ ತಗೊಂಡು ನಡಿ ಸ್ವಲ್ಪ ಸಾಕಷ್ಟು ಆಯಾಸ ಆಗ್ತಿರುತ್ತೆ, ಎಲ್ಲ ಆಗ್ತಿರುತ್ತೆ, ಸುಸ್ತಾಗ್ತಿರುತ್ತೆ. ಆವಾಗ ಅಲ್ಲಲ್ಲೇ ಸ್ವಲ್ಪ ವಿಶ್ರಾಂತಿ ತಗೊಂಡು ಮುಂದುವರಿತಾ ಇರ್ತಾರೆ. ಹಾಗೆ ಒಂದು ಜಾಗೆಯಲ್ಲಿ ಅವರು ವಿಶ್ರಾಂತಿ ತಗೋತಿರ್ಬೇಕಾದ್ರೆ ಅವ್ರ ಕಣ್ಣಿಗೆ ಒಂದು ಕತ್ತೆ ಕಾಣಿಸುತ್ತೆ. ಕೆಳಗೆ ಬಿದ್ದಿದೆ, ಈಗೋ ಆಗೋ ಅಂಥೇಳಿ ಅದು ಒಂದು ಸಾಯೋ ಸ್ಥಿತಿಯಲ್ಲಿದೆ. ಸಣಕಲು ದೇಹ ಇರತಕ್ಕಂಥ ಒಂದು ಕತ್ತೆ. ಇವ್ರು ನೋಡ್ತಾರೆ, ಇವರಿಗೆ ಒಂದು ಸ್ವಲ್ಪ ಕರುಣೆ ಬರುತ್ತೆ. ಅದು ಸ್ವಲ್ಪ ಒಂದು ಹನಿ ನೀರು ಹಾಕಿದರೆ ಅದು ಮತ್ತೆ ಪುನಃ ಸರಿ ಹೋಗ್ಬೋದು ಅಂತ. ಅದಕ್ಕೆ ಅವರು ಗಂಗಾಜಲದಿಂದ ಆ ಬಿಂದಿಗೆ ಏನಿತ್ತಲ್ಲ ಅದರಿಂದ ಸ್ವಲ್ಪ ನೀರು ತೆಗೆದು ಅದರ ಬಾಯಿಗೆ ಹಾಕ್ತಾರೆ. ಬಾಯಿಗೆ ಹಾಕಿದ ತಕ್ಷಣ ಅದು ಕತ್ತೆ ಆ್ಯಕ್ಟಿವ್ ಆಗಿಬಿಡುತ್ತೆ, ಆರಾಮಾಗಿಬಿಡುತ್ತೆ. ಇದನ್ನು ನಾವು ಶಿಷ್ಯರು ನೋಡ್ತಾರೆ. ಶಿಷ್ಯರು ನೋಡಿ ಗುರುಗಳಿಗೆ ಪ್ರಶ್ನೆ ಕೇಳ್ತಾರೆ, ಗುರುಗಳೇ, ನೀವು ಅಷ್ಟು ದೂರದಿಂದ ಗಂಗಾಜಲವನ್ನು ತಗೊಂಡು ಬರ್ತಾ ಇದ್ದೀರಿ, ಸೊ ಅದನ್ನು ಈ ಕತ್ತೆ ಬಾಯಿಗೆ ಹಾಕಿದಿರಲ್ಲ, ಇದು ಎಂಥದ್ದು, ಸರಿನಾ ಇದು, ಅಧರ್ಮ ಆಗಿಲ್ವಾ ಇದು ಅಂತ. ಅದಕ್ಕೆ ಏಕನಾಥ್ಜಿ ಹೇಳ್ತಾರೆ, ಸೊ ಧರ್ಮ ಅಂದರೆ ಏನೋ ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಧರ್ಮಾಚರಣೆ ಅಂದರೆ ಬರೀ ಕೆಲವು ಸಂಪ್ರದಾಯಗಳನ್ನು ನಾವು ಆಚರಣೆ ಮಾಡೋದು ಧರ್ಮಾಚರಣೆನಾ? ಅಲ್ಲ. ಲಿವ್ ಆ್ಯಂಡ್ ಲೆಟ್ ಲಿವ್. ನಾನು ಜೀವಿಸಬೇಕು, ಜೊತೆಗೆ ಬೇರೆಯವರನ್ನು ಜೀವಿಸಲಿಕ್ಕೆ ಅವಕಾಶ ಕೊಡಬೇಕು. ಅದಕ್ಕೆ ಆ ಕತ್ತೆ ಸಾಯೋ ಸ್ಥಿತಿಯೊಳಗಿದೆ. ಅದಕ್ಕೊಂದು ಹನಿ ನೀರು ಹಾಕಿದರೆ ಅದು ಮತ್ತೆ ಪುನಃ ಕ್ರಿಯಾಶೀಲ, ಆ್ಯಕ್ಟಿವ್ ಆಗಿ ಅದು ಓಡಾಡುತ್ತೆ. ಅದಕ್ಕೆ ಕರುಣೆ ಅದು ಧರ್ಮ. ಸೊ ನಮಗೆ ಮನುಷ್ಯರಲ್ಲಿ ನಮಗೆ ಕರುಣೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿರಬೇಕು. ಅದು ಧರ್ಮ. ಅದಕ್ಕೆ ಸ್ವತಃ ನಾವು ಜೀವಿಸಬೇಕು, ಬೇರೆಯವರು ಜೀವಿಸಲಿಕ್ಕೆ ಅವಕಾಶ ಕೊಡಬೇಕು. ಇದು ಗಣಪತಿ ಆರ್ ಭಟ್ ಅನ್ನೋರು ಬರೆದಂಥ ಒಂದು ಲೇಖನದಿಂದ ತಗೊಂಡಂಥ ಒಂದು ಭಾಗ ಇದು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಸೊ ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ಸಹಿತ ನಮ್ಮ ಆಸನ, ಪ್ರಾಣಾಯಾಮ, ಧ್ಯಾನಗಳ ಜೊತೆಗೆ ಅದನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ನಾವು ಸ್ವೀಕಾರ ಮಾಡೋಣ. ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.